ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಆಹಾರದಲ್ಲಿ ಫೈಬರ್ ಕೊರತೆ ಉಂಟಾದರೆ ಕಾಣಿಸಿಕೊಳ್ಳುವ ಚಿಹ್ನೆಗಳು. ನಿಮ್ಮ ಆಹಾರದಲ್ಲಿ ಸಾಕಷ್ಟು ಫೈಬರ್ ಇಲ್ಲದಿದ್ದರೆ ನಿಮ್ಮ ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ದೇಹ ಫೈಬರ್ ಕೊರತೆಯಿಂದ ಇರುವುದನ್ನು ಹೇಗೆ ಸೂಚಿಸುತ್ತದೆ ಎಂದರೆ, ಮೊದಲನೆಯದಾಗಿ ಮಲಬದ್ಧತೆ ಸಮಸ್ಯೆ. ವಾರಕ್ಕೆ 3 ಬಾರಿಗಿಂತ ಕಡಿಮೆ ಮಲ ವಿಸರ್ಜನೆ ಮಾಡುತ್ತಿದ್ದರೆ ಅಥವಾ ಗಟ್ಟಿಯಾದ ಮಲ ಸಮಸ್ಯೆ ಇದ್ದರೆ ಅದು ಫೈಬರ್ನ ಕೊರತೆಯ ಚಿಹ್ನೆಯಾಗಿದೆ. ನಂತರ ಊಟ ಮಾಡಿದ ನಂತರ ಹಸಿವು ಆಗುವುದು. ಫೈಬರ್ ಇಲ್ಲದ ಆಹಾರ ಸೇವಿಸಿದಾಗ ಅದು ಬೇಗ ಜೀರ್ಣವಾಗಿ ನಿಮಗೆ ಮತ್ತೆ ಬೇಗ ಹಸಿವಾಗುವಂತೆ ಮಾಡುತ್ತದೆ. ನೆಕ್ಸ್ಟು, ತೂಕದಲ್ಲಿ ಹೆಚ್ಚಳ ಆಗುವುದು. ಫೈಬರ್ ಇಲ್ಲದ ಆಹಾರ ಸೇವನೆಯಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ವೇಗವಾಗಿ ಏರಿಕೆಯಾಗಿ ದೇಹದಲ್ಲಿನ ಕೊಬ್ಬು ಸುಲಭವಾಗಿ ಶೇಖರಣೆಯಾಗುತ್ತದೆ. ನೆಕ್ಸ್ಟು, ಸುಸ್ತು ಮತ್ತು ಆಯಾಸ ಆಗುವುದು. ಫೈಬರ್ ಕೊರತೆಯಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಸ್ಥಿರವಾಗಿರುವುದಿಲ್ಲ. ಶಕ್ತಿಯು ಇದ್ದಕ್ಕಿದ್ದಂತೆ ಹೆಚ್ಚಿ ನಂತರ ಕಡಿಮೆಯಾಗುತ್ತದೆ. ಇದರಿಂದ ದಿನವಿಡೀ ಸುಸ್ತು ಮತ್ತು ಆಯಾಸ ಕಾಡುತ್ತದೆ. ನೆಕ್ಸ್ಟ್ ಹೊಟ್ಟೆ ಉಬ್ಬರ ಕಾಣಿಸಿಕೊಳ್ಳುವುದು. ಫೈಬರ್ ಸರಿಯಾದ ಜೀರ್ಣಕ್ರಿಯೆಗೆ ಅತ್ಯಗತ್ಯ. ಅದರ ಕೊರತೆಯಿಂದ ಆಹಾರವು ಕರುಳಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ ಮತ್ತು ಸಂಪೂರ್ಣವಾಗಿ ಜೀರ್ಣವಾಗುವುದಿಲ್ಲ. ಇದು ನಿರಂತರವಾದ ಹೊಟ್ಟೆ ಉಬ್ಬರ, ಗ್ಯಾಸ್ಗೆ ಕಾರಣವಾಗುತ್ತದೆ. ನೆಕ್ಸ್ಟ್, ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಳವಾಗುವುದು. ಕರಗುವ ಫೈಬರ್ ಕರುಳಿನಲ್ಲಿ ಪಿತ್ತರಸ ಆಮ್ಲಗಳನ್ನು ಬಂಧಿಸುವುದರಿಂದ ಕೊಲೆಸ್ಟ್ರಾಲ್ ಅನ್ನು ಪಿತ್ತರಸವಾಗಿ ಬಳಸಲಾಗುತ್ತದೆ. ಫೈಬರ್ನ ಕೊರತೆಯಿಂದ ಕೆಟ್ಟ ಕೊಲೆಸ್ಟ್ರಾಲ್ಗಳು ಹೆಚ್ಚಾಗಲು ಕಾರಣವಾಗುತ್ತದೆ. ನೆಕ್ಸ್ಟ್, ಮೊಡವೆಗಳ ಸಮಸ್ಯೆ. ಕರುಳು ಮತ್ತು ಚರ್ಮದ ಆರೋಗ್ಯ ನಿಕಟ ಸಂಬಂಧ ಹೊಂದಿದೆ. ಜೀರ್ಣಕ್ರಿಯೆ ಸರಿಯಿಲ್ಲದಿದ್ದರೆ ಕರುಳಿನ ವಿಷಗಳು ಚರ್ಮದ ಮೂಲಕ ಹೊರಬರಲು ಪ್ರಯತ್ನಿಸುತ್ತದೆ. ಇದು ಮೊಡವೆ ಮತ್ತು ಇತರ ಚರ್ಮದ ಸಮಸ್ಯೆಗೆ ಕಾರಣವಾಗುತ್ತದೆ. ಇಷ್ಟೆಲ್ಲ ಸಮಸ್ಯೆಗಳು ಬರುತ್ತದೆ. ನಮ್ಮ ದೇಹದಲ್ಲಿ ಫೈಬರ್ನ ಕೊರತೆ ಉಂಟಾದರೆ ಏನು ಮಾಡಬೇಕು, ಏನು ತಿನ್ನಬೇಕು ಎಂದು ತಿಳಿಸುತ್ತೇನೆ. ಇಡೀ ಧಾನ್ಯಗಳು, ಬೀಜಗಳು, ಕಾಳುಗಳು, ಹಣ್ಣುಗಳು ಮತ್ತು ತರಕಾರಿಗಳ ಮೂಲಕ ಪ್ರತಿದಿನ 25ರಿಂದ 35 ಗ್ರಾಂ ಫೈಬರ್ ಸೇವಿಸಲು ಪ್ರಯತ್ನಿಸಿ. ನಿಧಾನವಾಗಿ ಫೈಬರ್ ಪ್ರಮಾಣ ಹೆಚ್ಚಿಸಿ. ಇದರಿಂದ ನಿಮಗೆ ಸುಸ್ತು, ಹೊಟ್ಟೆ ಉಬ್ಬರ